ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು, ಪರಿಸರವಾದಿಗಳು, ಐಕೇರ್ ಬ್ರಿಗೇಡ್, ಐಕೇರ್ ಫೌಂಡೇಶನ್, ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರು, ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ ಸುಮಾರು ವರ್ಷಗಳಿಂದ ಸತತವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತನ್ನದೇ ಆದ ಒಂದು ಶೈಲಿನಲ್ಲಿ ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸನ ಮಾಡಿಕೊಂಡು ಇವತ್ತಿನವರೆಗೂ ಬಂದಿರತಕ್ಕಂಥದ್ದು. ಏನು ಪರಿಸರ ಉಳಿಸೋದಿರ್ಬೋದು, ಕ್ರೀಡಾ ಅಭಿವೃದ್ಧಿ ಪಡಿಸುವಂಥದ್ದಿರ್ಬೋದು, ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳನ್ನ, ಶೋಷಣೆ ಒಳಗಾದವರನ್ನ ಖಂಡಿಸಿ ಅದರ ವಿರುದ್ಧ ಹೋರಾಟ ಮಾಡುವಂಥದ್ದು, ಕೆರೆ ಒತ್ತುವರಿಗಳು, ಗುಂಡುತೋಪು, ಏನು ಬಫರ್ ಝೋನ್ಸ್ ಇದೆ, ಗೋಮಾಳ ಇದೆ ಅಂತ ಜಾಗಗಳಲ್ಲಿ ಸರ್ಕಾರದ ಜೊತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಕೊಂಡು ಸುಮಾರು ಒಂದು ಪರಿಸರ ಉಳಿಸೋ ಕಡೆ ಗಿಡ ಹಾಕುವಂತ ಕೆಲಸಗಳು ಮಾಡೋ ಅಂಥದ್ದು. ಇವತ್ತು ಪರಿಸರ ಉಳಿಸಿದ್ರೆ ಎಷ್ಟು ಆರೋಗ್ಯ ಅಂತ ಹೇಳಿ ತಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಆ ದೃಷ್ಟಿನಲ್ಲಿ ಸಂಘಟನೆ ಮೂಲಕ ಅಧಿಕಾರಿಗಳನ್ನ ಕಣ್ತೆರೆಸಿ ಗಿಡ ನೆಡೋ ಅಂತ ಕಾರ್ಯಕ್ರಮಗಳು, ಕ್ರೀಡಾ ಅಭಿವೃದ್ಧಿ ಪಡಿಸುವಂಥದ್ದು, ಎಲ್ಲ ಯುವಕರನ್ನ ಪ್ರೇರೇಪಿಸಿ ಇವತ್ತು ಮಾದಕ ವಸ್ತುಗಳಿಗೆ ಯುವಕರು ಬಲಿಯಾಗ್ತಿದ್ದಾರೆ. ಅಂತವರ ಒಂದು ಕಣ್ತೆರೆಸುವಂತ ಕೆಲಸ, ಕ್ರೀಡೆಗಳನ್ನ ಆಯೋಜನೆ ಮಾಡುವಂಥದ್ದು, ಯುವಕರನ್ನ ಒಂದುಗೂಡಿಸಿ ಒಂದು ವಿಶೇಷವಾಗಿ ಆರೋಗ್ಯ ಶಿಬಿರಗಳನ್ನು ಮಾಡುವಂತ ಕೆಲಸಗಳು, ಮತ್ತೆ ಅದೇ ರೀತಿ ಏನಿವತ್ತು ಒಂದು ಕಡೆಯ ವ್ಯಕ್ತಿಗೂ ಕೂಡ ಸಿಗಬೇಕಾದಂತ ಸರ್ಕಾರದ ಸವಲತ್ತುಗಳನ್ನ ನಮ್ಮ ಲೀಡರ್ಗಳ ಮುಖೇನ ಏನಿವತ್ತು ಜಿಲ್ಲಾ ಘಟಕಗಳನ್ನ ಅನೌನ್ಸ್ ಅನ್ನ ಮಾಡ್ತೀವಿ, ತಾಲೂಕು ಘಟಕಗಳನ್ನ ಮಾಡ್ತೀವಿ, ಹೋಬಳಿ ಘಟಕಗಳನ್ನ ಮಾಡ್ತೀವಿ. ಆ ಒಂದು ಗ್ರಾಮ ಪಂಚಾಯಿತಿವರೆಗೂ ಕೂಡ ಅಧಿಕಾರಿಗಳ ಗಮನ ತೆಗೆಸಿ ಆ ಒಂದು ಗ್ರಾಮಗಳಲ್ಲಿ, ಆ ಒಂದು ಜಿಲ್ಲೆಗಳಲ್ಲಿ ಇವತ್ತು ಏನು ಶೋಷಣೆ ಒಳಗಾಗ್ತಿದ್ದಾರೆ ಅವರ ಒಂದು ಅಭಿವೃದ್ಧಿಗೋಸ್ಕರ, ಅವರ ಒಂದು ಏಳಿಗೆಗೋಸ್ಕರ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ಯೋಧರಂತೆ ಸದಾ ಕೆಲಸ ಮಾಡ್ತಾ ಮುನ್ನುಡಿ ಬಂದಿದ್ದಾರೆ. ಈ ಒಂದು ದಿನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನವಾಗಿ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಮತ್ತೆ ಅದೇ ರೀತಿಯಾಗಿ ಗುಡುಬಂಡೆ ತಾಲೂಕು ಮತ್ತೆ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರುಗಳು, ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಿಳಾ ಅಧ್ಯಕ್ಷರನ್ನ ಇಲ್ಲಿ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಇವತ್ತು ಆಯೋಜನೆ ಮಾಡಿದ್ವಿ. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಅದೇ ರೀತಿ ಕಾರ್ಯದರ್ಶಿಯಾಗಿ ವೇಣುಗೋಪಾಲ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಗುಡುಬಂಡೆ ತಾಲೂಕು ಅಧ್ಯಕ್ಷರಾಗಿ KV ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಿಗೆ ಮುರಳಿ ಅಂತೇಳಿ ಅವ್ರನ್ನು ಕೂಡ ಆಯ್ಕೆ ಮಾಡ್ತಾ ಇದೀವಿ. ಅವ್ರ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಶಿಲ್ಪಾ ಗೌಡ ಅವ್ರನ್ನು ಕೂಡ ಆಯ್ಕೆ ಮಾಡ್ತಾ ಇದೀವಿ. ಕಾರ್ಯದರ್ಶಿಯಾಗಿ ಮಂಜುಳಾ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ, ಎಲ್ಲರಿಗೂ ಕೂಡ ಏನಿವತ್ತು ನಾವು ಮಾಡೋ ಕೆಲಸಗಳನ್ನ ಅಭಿವೃದ್ಧಿ ಪಡಿಸೋದಂತ ಜೊತೆ ನಿಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಗೆ ಸಹಕಾರನ ಕೊಡ್ತಾ ಅವತ್ತಿಂದ ಬರ್ತಿದ್ದಾರೆ. ಎಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇರೋಂತ ಕೆಲಸಗಳನ್ನ ತಾವೆಲ್ಲ ನೋಡಿದೀರಾ. ಇದೀಗ ತಾನೇ ಮೊನ್ನೆ ನಾವು ಮನವಿ ಕೊಟ್ಟಂತದ್ದು ಆರೋಗ್ಯ ಸಚಿವರನ್ನ ಭೇಟಿಯಾಗಿ ಮನವಿ ಕೊಟ್ಟಂತ ಸಂದರ್ಭ, ಎಲ್ಲಿ ಕಳಪೆ ಆಹಾರಗಳನ್ನ ಕೊಡ್ತಾ ಇದ್ದಾರೆ, ಹೋಟ್ಲುಗಳಲ್ಲಿ ಇರ್ಬೋದು, ಅಲ್ಲಿ ಮಾಡ್ತಕ್ಕಂಥ ಮ್ಯಾನೇಜರ್ಸ್ ಇರ್ಬೋದು, ಅಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸಗಾರರು ಇರ್ಬೋದು, ಮಾಡ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸೋ ಅಂತ ಕೆಲ್ಸಕ್ಕೆ ಮನವಿಯನ್ನ ಕೊಟ್ಟು ಅವ್ರಿಗ ಒಂದು ಏನಲ್ಲಿ ಯಾರು ಆ ಕೃತ್ಯನ ಎಸಗಿರ್ತಾರೆ ಅಂತವ್ರ ವಿರುದ್ಧಾಗಿ ಕಠಿಣವಾಗಿ ಕ್ರಮ ತಗೊಬೇಕು, ಮತ್ತೆ ಅದು ನಿರಂತರವಾಗಿ ಆಗ್ಬೇಕು ಅಂತೇಳಿ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತೆ
ಐ ಕೇರ್ ಬ್ರಿಗೇಡ್ ಇಂದ ಒಂದು ಮನವಿನೂ ಕೂಡ ಸಲ್ಲಿಸಿದೀವಿ. ಇದೇ ರೀತಿ ಕೃಷ್ಣ ಬೈರೇಗೌಡರು ಕೂಡ ಯಾವುದೇ ಪಕ್ಷ ಇರ್ಲಿ ಕೆಲಸ ಮಾಡೋ ಅಂತ ಸಚಿವರನ್ನಿರ್ಲಿ, ಶಾಸಕರಿರ್ಲಿ, ಒಂದು ಕಟ್ಟೆ ಗ್ರಾಮ ಪಂಚಾಯತಿ ಮೆಂಬರ್ ಸಹ ಇರ್ಲಿ, ಅವ್ರನ್ನ ನಾವು ಗುರ್ತಿಸೋ ಅಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಅವ್ರನ್ನ ಗುರ್ತಿಸಿ ಅವ್ರಿಗೊಂದು ಕೃತಜ್ಞತೆನೂ ಸಹ ನಮ್ಮ ಸಂಘಟನೆ ಕಡೆ ವತಿಯಿಂದ